ಉಡುಪಿ ಜಿಲ್ಲೆಯ ಕಾರ್ಕಳದ ಮೀಯಾರು ಆಸುಪಾಸಿನಲ್ಲಿ ಹಾದು ಹೋಗುತ್ತಿದೆ ಚಿನ್ನದ ರಸ್ತೆ. ಈ ರಸ್ತೆಯನ್ನು ನೋಡಿ ದಂಗಾದ ಸ್ಥಳೀಯರು. ಈ ರಸ್ತೆಯ ಇಂಜಿನಿಯರ್ಸ್ಗೆ ನಿಜವಾಗಿಯೂ ಒಂದು ದೊಡ್ಡ ಸೆಲ್ಯೂಟ್. ಹೈಟೆಕ್ ಟೆಕ್ನಾಲಜಿ ಉಪಯೋಗಿಸಿ ಈ ರಸ್ತೆ ನಿರ್ಮಾಣ. ಈ ರಸ್ತೆಯ ಬದಿಯಲ್ಲಿರುವ ಚರಂಡಿಯಲ್ಲಿ ಲಾರಿ ಹೋಗಲು ವ್ಯವಸ್ಥೆ. ಉಡುಪಿ ಜಿಲ್ಲೆಯ ಕಾರ್ಕಳದ ಮೀಯಾರು ಬಳಿ ಆಗುತ್ತಿರುವ ಚಿನ್ನದ ರಸ್ತೆಯ ಕಾಮಗಾರಿಯ ಸಂಪೂರ್ಣ ವಿಡಿಯೋ ಕೊನೆವರೆಗೂ ತಪ್ಪದೆ ನೋಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಿನಲ್ಲಿ ಬರೆಯಿರಿ. ಉಡುಪಿ ಜಿಲ್ಲೆಯ ನಂಬರ್ 1 ವಾರ್ತಾವಾಹಿನಿ ಸ್ವಯಂ ಟೈಮ್ಸ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ ನೋಡಿ, ಇದು ಇನ್ನೊಂದು ಸ್ಲ್ಯಾಬ್ನ ಭಾಗ. ಅಂದರೆ ನಿನ್ನೆ ಲಾರಿ ಹೋಗಿ ಇದರಲ್ಲಿ ಇದು ತುಂಡಾಗಿತ್ತು. ಈಗ ಇದನ್ನು ಅವರು ಕಾರ್ಮಿಕರು ತೆಗೆದಿದ್ದಾರೆ. ಇದನ್ನು ನಾವು ಕೆಳಗೆ ಹಾಕೋಣ, ಏನಾಗುತ್ತೆ ನೋಡುವ. ನೋಡಿ, ತಾವೇ ಗಮನಿಸಿ ಯಾವ ರೀತಿ ಇದೆ ಇಲ್ಲಿಯ ಕಾಮಗಾರಿ ಅಂತ. ಸ್ವಯಂ ಟೈಮ್ಸ್ನ ವೀಕ್ಷಕರೇ, ನಾವು ಇವತ್ತು ಕಾರ್ಕಳದ ಬೈಪಾಸ್ನಿಂದ ಮಾಳದವರೆಗೆ ಆಗುತ್ತಿರುವ ಚತುಷ್ಪಥ ಕಾಮಗಾರಿಯ ಬಗೆಗಿನ ಒಂದಷ್ಟು ಮಾಹಿತಿಯನ್ನು ತಮಗೆ ನೀಡಲಿಕ್ಕೆ ನಾವಿವತ್ತು ರಾಷ್ಟ್ರೀಯ ಹೆದ್ದಾರಿ 169ಗೆ ಬಂದಿದ್ದೇವೆ. ನೋಡಿ, ಇದು ರಸ್ತೆ ಕಾಮಗಾರಿ ಈಗ ಪ್ರಗತಿ ಹಂತದಲ್ಲಿದೆ. ನಿಧಾನಗತಿಯಲ್ಲಿ ಕಾಮಗಾರಿ ಆಗ್ತಾಯಿದೆ. ಒಂದು ಭಾಗದಲ್ಲಿ ಈಗ ವಾಹನ ಸಂಚಾರ ಆಗ್ತಾಯಿದೆ, ಇನ್ನೊಂದು ಭಾಗದಲ್ಲಿ ಡಾಮರೀಕರಣ ಇನ್ನಷ್ಟೇ ಆಗಬೇಕು, ಡಿವೈಡರ್ಗಳು ಕೂಡ ಆಗಬೇಕು. ಆದರೆ ಈ ಕಾಮಗಾರಿ ಮಾಡುವ ಹಂತದಲ್ಲಿ ಒಂದಷ್ಟು ನ್ಯೂನತೆಗಳನ್ನು ಸ್ಥಳೀಯರು ಗುರುತಿಸಿದ್ದಾರೆ. ಏನಿದು ನ್ಯೂನತೆಗಳು? ತಾವು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛೆಪಡ್ತೇನೆ. ಈಗ ಒಂದು ನ್ಯೂನತೆ ಏನು ಕೇಳಿದರೆ, ಇಲ್ಲಿ ನೋಡಿ ಚರಂಡಿ. ಈಗ ಈ ಚರಂಡಿಗೆ ಮೇಲ್ಭಾಗದಲ್ಲಿ ಕಾಂಕ್ರೀಟ್ನ ಸ್ಲ್ಯಾಬನ್ನು ಹಾಕಲಾಗಿದೆ. ಈಗ ನಿನ್ನೆ ನಡೆದ ಒಂದು ಘಟನೆ ಏನು ಅಂತ ಕೇಳಿದರೆ, ಈ ಸ್ಲ್ಯಾಬ್ನ ಮೇಲೆ ಒಂದು ಕಡೆ ಲಾರಿ ಹೋದಾಗ ಈ ಸ್ಲ್ಯಾಬೇ ಕುಸಿದು ಬಿತ್ತು. ಇದು ಕಾಮಗಾರಿ ಇನ್ನೂ ಕೂಡ ಸಂಪೂರ್ಣ ಆಗಿಲ್ಲ. ಈ ಸ್ಲ್ಯಾಬ್ ಆಗಿ ಸ್ವಲ್ಪ ಸಮಯ ಆದದ್ದು, ಸುಮಾರು ಒಂದು 2-2.5 ತಿಂಗಳನ್ನಷ್ಟು ಆಗಿರ್ಬೋದು. ಆದರೆ ಇದು ಕಾಮಗಾರಿಯ ಆರಂಭಿಕ ಹಂತದಲ್ಲಿ ಈಗ ಕುಸಿದು ಬಿದ್ದರೆ ಈಗ ಮುಂದಿನ ದಿನಗಳೇ ಹೇಗೆ ಅನ್ನೋ ಒಂದು ಪ್ರಶ್ನೆ. ಹಾಗಾಗಿ ನಿನ್ನೆ ಕುಸಿದು ಬಿದ್ದ ಒಂದು ಈ ಸ್ಲ್ಯಾಬ್ನ ಪ್ರದೇಶ ಯಾವುದಿದೆ ಅದನ್ನು ನಾವು ತಮಗೆ ತೋರಿಸ್ತೇವೆ. ಅದರ ನಂತರವೇ ಇದರ ಸಂಪೂರ್ಣ ಚಿತ್ರಣವನ್ನು ನಿಮಗೆ ಹೇಳಿ. ಒಂದಷ್ಟು ಕಾಮಗಾರಿ ಮಾಡಲಿಕ್ಕಾಗಿ ಕಲ್ಲುಗಳು ಬೇಕಿತ್ತು. ಆ ಸಂದರ್ಭ ಲಾರಿಯನ್ನು ಈ ಹಾದಿಯಾಗಿ ಕೊಂಡೊಯ್ಯಲಾಗಿತ್ತು. ಆದರೆ ಲಾರಿ ಇಲ್ಲಿಗೆ ಬಂದ ಕೂಡಲೇ ಅದರ ಏನು ಚಕ್ರಗಳಿವೆ ಅದು ಈ ಸ್ಲ್ಯಾಬ್ನ ಒಳಗೆ ಕೂತು ಇಲ್ಲಿ ವಾಹನ ಸಂಚಾರ ಮಾಡಲಾಗದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಪ್ರಶ್ನೆ ಏನಂದರೆ, ಇದು ಕಾಮಗಾರಿಯ ಆರಂಭಿಕ ಹಂತದಲ್ಲಿ ಹೀಗಾದರೆ ಇನ್ನು ಮುಂದಿನ ದಿನಗಳು ಹೇಗೆ ಅಂತ. ಈಗ ಈ ಚರಂಡಿಯ ಈ ಭಾಗದಲ್ಲಿ ಇರ್ಬೋದು ಅಥವಾ ಆ ಚರಂಡಿಯ ಇನ್ನೊಂದು ಭಾಗದಲ್ಲಿ ಎಲ್ಲ ಮನೆಗಳಿವೆ, ಕೆಲವು ಕಡೆ ಖಾಲಿ ನಿವೇಶನಗಳಿವೆ. ಇನ್ನು ಆ ಮುಂದಿನ ದಿನಗಳಲ್ಲಿ ಆ ನಿವೇಶನಗಳಿಗೆ ಕಲ್ಲು ಹೋಗಬೇಕು, ಮನೆ ಕಟ್ಟಲಿಕ್ಕೆ ಅದ್ರ ಮೇಲೆ ಜಲ್ಲಿ ಹೋಗಬೇಕು, ಮರಳು ಹೋಗಬೇಕು, ಬೇರೆ ಬೇರೆ ಮನೆ ಕಟ್ಟಲಿಕ್ಕಾಗಿ ಸಾಮಗ್ರಿಗಳು ಹೋಗಬೇಕು. ಆದರೆ ಇಂತಹ ಈ ಕಾಮಗಾರಿ ಇದರ ಮೇಲೆ ಹೋದರೆ ಏನಾದೀತು ಹೇಳುವ ಒಂದು ಪ್ರಶ್ನೆ. ಇದನ್ನು ನಾವು ನಿಮಗೆ ಸಂಪೂರ್ಣ ಈ ಕಾಮಗಾರಿಯ ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಇದು ಒಂದು ಮಾತು. ಈಗ ಇನ್ನೊಂದು ಕಡೆ ಏನಂದರೆ ನೋಡಿ, ತಾವು ಗಮನಿಸಿ, ಈಗ ಅಲ್ಲಿ ಜಲ್ಲಿಗಳನ್ನು ಹಾಕಲಾಗಿದೆ, ಅಲ್ಲಿ ರಸ್ತೆಗೆ ಜಲ್ಲಿ ಹಾಕಲಾಗಿದೆ. ಇನ್ನೊಂದು ಕಡೆಯಲ್ಲಿ ಅಲ್ಲಿ ಆ ಭಾಗ ತೋರಿದರೆ ಅಲ್ಲಿ ಡಾಮರ್ ಇದೆ, ಇನ್ನೊಂದು ಕಡೆ ಡಾಮರ್ ಇದೆ ಈ ಭಾಗದ್ದು. ಆದರೆ ಜಲ್ಲಿ ಈಗ ಅಲ್ಲಿಗೆ ನಿಲ್ಲಿಸಿ ಆ ಡಾಮರ್ನ ಮೇಲೆ ಪುನಃ ಡಾಮರ್ ಎಳೆಯುವ ಒಂದು ಪ್ರಕ್ರಿಯೆ ಕೂಡ ಆಗತ್ತೆ ಹೇಳುವಂಥ ಮಾಹಿತಿ ನಮಗೆ ಬಂದಿದೆ. ಯಾಕಂದರೆ ಅಲ್ಲಿ ಜಲ್ಲಿ ಹಾಕಿದರೆ ಮಾತ್ರ ಆ ಡಾಮರ್ ಗಟ್ಟಿಯಾಗಿ ನಿಂತಿತ್ತು, ಇಲ್ಲದಿದ್ದರೆ ಅದು ಪರಿಸ್ಥಿತಿ ಹೇಗೆ ಅಂತ. ಈಗ ಇದರ ಬಗ್ಗೆ ಇಲ್ಲಿ ಸ್ಥಳೀಯರು, ನಮ್ಮ ಪಂಚಾಯತ್ ಸದಸ್ಯರು, ಮೀಯಾರು ಗ್ರಾಮ ಪಂಚಾಯತ್ ಸದಸ್ಯರು ಡೇನಿಯಲ್ ರೇಂಜರ್ ಅವರು ಒಂದಷ್ಟು ಮಾಹಿತಿಯನ್ನು ನೀಡ್ತಾರೆ. ಡೇನಿಯಲ್ ರೇ, ನೋಡಿ, ಈಗ ನಿಮ್ಮ ಮೀಯಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಂದು ಕಾಮಗಾರಿ ಇದು. ಈಗ ರಾಷ್ಟ್ರೀಯ ಹೆದ್ದಾರಿ ಹೋದರೂ ಕೂಡ ಮೀಯಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಾಗಿ ಹೋಗಬೇಕು. ಈಗ ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈಗ ನಿನ್ನೆ ಲಾರಿ ಹೋಗಿ ಕಾಂಕ್ರೀಟ್ ಇದು ಸ್ಲ್ಯಾಬ್ ಕುಸಿದಿದೆ. ಈಗ ಇದು ಈ ಕಾಮಗಾರಿಯ ಗುಣಮಟ್ಟ ಯಾವ ರೀತಿ ಇರ್ಬೋದು? ನೋಡಿ, ಕಳೆದ ಒಂದು 8-10 ತಿಂಗಳಿಂದಲೂ ನಾವು ಪಂಚಾಯತ್ ವತಿಯಿಂದ ನಮಗೆ ಈ ಹೈವೇ ರಸ್ತೆ ಕಾಮಗಾರಿಯ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ಕೊಡಿ ಅಂತ ಕೇಳಿದ್ದೇವೆ. ಇಲಾಖೆಯವರು ಇವತ್ತಿನವರೆಗೂ ಸ್ಪಂದಿಸಲಿಲ್ಲ. 176 ಕೋಟಿ ಕಾಮಗಾರಿ ಮಾಡುವಾಗ ಇಂಥ ನೋಡಿ ಗುಣಮಟ್ಟ ನಾವು ಅಲ್ಲಿ ಕುಸಿದೆ ಅಂತ ಹೇಳಿ ಆಗಾಗ ಮನವಿ ಮಾಡಿದರು, ದೂರು ಕೊಟ್ಟರು.
ಈ ಇಲಾಖೆ ಯಾವುದು ನಮ್ಮೀಗ ಇದು ಮಂಗಳೂರು ವಿಭಾಗಕ್ಕೆ ಬರೋದಿಲ್ಲ, ಶೃಂಗೇರಿ ವಿಭಾಗಕ್ಕೆ ಬರ್ತದೆ. ಇವತ್ತಿನವರೆಗೂ ಅದಕ್ಕೆ ಸ್ಪಂದನೆ ಕೊಟ್ಟದಿಲ್ಲ. ಈಗ ಈ ಬಾರಿಗೆ ನೋಡಿ, ಈಗ ಇಲ್ಲಿ ನೋಡ್ತಾ ಇದ್ರೆ ನೀವು ಈ ಕಾಂಕ್ರೀಟ್ ಕಾಮಗಾರಿ ಅಂತ ಹೇಳಿದರೆ ಈಗ ನೀವು ಮೇಲೆ ಎತ್ತಿ ಹಾಕೋ ಕಟ್ಟಾಗಿತ್ತಂತಾದರೆ ಇಲ್ಲಿಂದ ಸಾಧಾರಣ ಈ ಬಜಗೋಳಿ ಕಡಾರಿವರೆಗೂ ಎರಡೂ ಸೈಡ್ಗಳಲ್ಲಿ ಮನೆಗಳಿವೆ. ಇಂಥ ಕಾಂಕ್ರೀಟ್ ಚರಂಡಿ ಮೇಲೆ ಹಾಗಾದರೆ ಘನವಾಹನ ಯಾವುದೇ ಹೋಗಲಿಕ್ಕೆ ಇಲ್ವಾ? ಅವರ ಉತ್ತರ ಏನಿದೆ ಅಂದರೆ ಈ ಹೈವೇ ಕಾಮಗಾರಿ ಅವರ ಟೆಂಡರ್ ತಗೊಂಡವರ ಉತ್ತರ ಏನಂತ ಹೇಳಿದರೆ ನಮಗೆ ಅದಕ್ಕೆ ಸ್ಟೀಲ್ ಹಾಕಲಿಕ್ಕೆ ಅಷ್ಟು ಇದು ಕೊಡಲಿಲ್ಲ. ಅದು ಎಸ್ಟಿಮೇಟ್ ಮಾಡುವಾಗ ಮಾಡಬೇಕಾದ ವಿಷಯ. ಮನೆ ಇರುವಾಗ ಅಲ್ಲಿ ಒಂದು ವಾಹನ ಓಡಬೇಕಾದ್ರೆ ಅಷ್ಟೇ ಅದೇ ರೀತಿಯ ಈ ಖಾಲಿ ಜಲ್ಲಿ ಪುಡಿಯನ್ನು ಹಾಕ್ಕೊಂಡು ಸಿಮೆಂಟ್ ಕಲ್ಲರ್ ತೋರಿಸಿ ಈ ರೀತಿ ಕಾಂಕ್ರೀಟ್ ಹಾಕಿದರೆ ಎಷ್ಟು ವರ್ಷ ಬಾಳ್ವಿಕೆ ಬರ್ಬೋದು ಅಂತ. ಈ 176 ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಇದ್ದ ಕಾಮಗಾರಿ. ಇದು ಮಾತ್ರ ಅಲ್ಲ, ನೀವು ಅಲ್ಲಿಂದ ನಾವು ಕಳೆದ ಬಾರಿಯೂ ನಿಮಗೆ ತಿಳಿಸಿದ್ದೇವೆ, ಕಾಜರ್ಬೈಲಲ್ಲಿ ನೋಡಿ ಆ ರಸ್ತೆ ನಿರ್ಮಾಣ ಮಾಡುವಾಗ ನಾವು ಹೇಳಿದ್ದೇವೆ ಅದು ಅಪಘಾತ ವಲಯ, ಎಷ್ಟೋ ವರ್ಷದಿಂದ ಅದು ದೊಡ್ಡ ಅಪಘಾತ ವಲಯ. ಆ ರಸ್ತೆಯನ್ನು ನೇರ ಮಾಡಬೇಕು. ಅಲ್ಲಿ ಏನು ಮನೆ ಇಲ್ಲ, ಯಾವುದು ಅಂಗಡಿ ಇಲ್ಲ, ಏನಿಲ್ಲ, ಬಿಲ್ಡಿಂಗ್ ಇಲ್ಲ, ದೇವಸ್ಥಾನ ಇಲ್ಲ, ಮಸೀದಿ ಇಲ್ಲ, ಏನಿಲ್ಲ. ಆರಾಮಾಗಿ ನೇರವಾಗಿ ಮಾಡ್ಬೋದಿತ್ತು. ಇವರು ಬಿಲ್ಡಿಂಗ್ ಇದ್ದಲ್ಲಿ 10-12 ಫೀಟ್ ಗುಂಡಿಗೆ ಅಗದಿದ್ದಾರೆ. ಸಾರ್ವಜನಿಕರೊಂದು ಜೀವನೋಪಯೋಗಕ್ಕಾಗಿ ಮಾಡಿದಂಥ ಅಂಗಡಿಗಳ ಮುಂದೆ 10-12 ಫೀಟ್ ಆಗದಂಥ ಈ ಸಂದರ್ಭ ಇದೆ ಅಲ್ಲಿ. ಆದರೂ ಇದನ್ನು ಗಮನಕ್ಕೆ ತರಲಿಲ್ಲ. ರಸ್ತೆ ನೇರ ಮಾಡಬೇಕಂತ ಹೇಳಿದ್ದಾರೆ. ನೋಡಿ, ಇದೇ ರಸ್ತೆಯನ್ನು ನೀವು ಆಚೆ ತೋರಿಸಿ, ಎಲ್ಲಿ ನೇರ ಮಾಡಿದೆ ನೋಡಿ, ಇದ್ದ ಹಾಗೆ ರಸ್ತೆ ಇದೆ. ಕೇವಲ ಒಂದು 5 ಮೀಟ್ರ್ ಅಗಲ ಮಾಡಿದ್ದು ಬಿಟ್ಟರೆ ಆ ಟರ್ನಿಂಗ್ ರೇಡಿಯಸ್ ಏನಿದೆ ಅಷ್ಟೇ ಇದೆ. ಇನ್ನೂ ಕೂಡ ನಾವು ಮನವಿ ಮಾಡಿದರು ನೋಡಿ, ಈಗ ಇದು ಕೂಡ ಅಲ್ಲಿ ಒಂದು ಟರ್ನಿಂಗಲ್ಲಿ ಅದು ಅಪಘಾತ ವಲಯ. ಯಾವಾಗಲೂ ಈ ಕಡೆಯಿಂದ ಬರೋ ವಾಹನಗಳು ಅಲ್ಲಿಂದ ಕಾಣ್ತಾ ಇಲ್ಲ ನೋಡಿ. ಆ ಕಡೆಯಿಂದ ವೇಗವಾಗಿ ಬರುವಂಥ ವಾಹನಗಳು ಇಲ್ಲಿ ಕಾಣ್ತಾ ಇಲ್ಲ. ಇಲ್ಲಿ ಕೂಡ ಈಗ ವಾಹನಗಳ ವೇಗ ಜಾಸ್ತಿ ಆಗಿದೆ, ಯಾಕೆಂದರೆ ರಸ್ತೆ ಅಗಲ ಆಗ್ತಾ ಇದೆ. ಸುರಕ್ಷತೆ ಇಲ್ಲ, ಸಾರ್ವಜನಿಕರಿಗೆ ಸುರಕ್ಷತೆ ಇಲ್ಲ. ನೋಡಿ, ಇದೇನಿಲ್ಲ, ಈಗ ಕಾಮಗಾರಿ ಈಗ ಎಲ್ಲರೂ ಗಮನಿಸಿದ್ದಾರೆ, ಪ್ರತಿದಿನ ಜನರು ಕೂಡ ನೋಡ್ತಾರೆ. ಈಗ ಇದು ಗುಣಮಟ್ಟದ ಕೊರತೆಯೋ ಅಥವಾ ಕಳಪೆಯೋ? ಗುಣಮಟ್ಟದ ಕೊರತೆ ಇದ್ದು ಕಳಪೆ. ಯಾಕಂದರೆ ಇಲ್ಲಿ ಅವರನ್ನು ಕೇಳುವವರೇ ಇಲ್ಲ. ಯಾರು ಕಾಂಟ್ರಾಕ್ಟರ್ ತಗೊಂಡಿದ್ದಾರೆ ನೋಡಿ, ಅವರನ್ನು ಕೇಳುವವರೇ ಇಲ್ಲ. ಉದಾಹರಣೆಗೆ ಹೇಳ್ತೇನೆ ನೋಡಿ, ಒಂದು 176 ಕೋಟಿ ಕಾಮಗಾರಿ ತೆಗೆದುಕೊಳ್ಳುವ ಕಾಂಟ್ರಾಕ್ಟರ್ ಅವರ ಇಕ್ವಿಪ್ಮೆಂಟ್ಸ್ ಅಷ್ಟು ಇರಬೇಕು. ಈ ಕಾಂಕ್ರೀಟ್ ಚರಂಡಿಯನ್ನು ಕಟ್ಟಿದ್ದಾರೆ ನೋಡಿ, ಒಂದು 300-400 ಮೀಟರ್ ಕಾಂಕ್ರೀಟ್ ಚರಂಡಿಗೆ ಈ ಕಾಂಟ್ರಾಕ್ಟರಿಗೆ 3 ತಿಂಗಳದಾಗಿದೆ. ಏನು ಕಾಮಗಾರಿ ಅಂತ ನೀವೇ ಅನಿಸೋದು. ಅವ್ರ ಹತ್ರ ಮೆಟೀರಿಯಲ್ ಇಲ್ಲ. ಇವತ್ತು ಹಾಕಿದಂಥ ಮೆಟೀರಿಯಲ್ ಇಲ್ಲಿ ಹಲಗೆ ಹೊಡೆಯೋದು, ಇವತ್ತಿದ್ದು ತೆಗೆದು ನಾಳೆ ಅಲ್ಲಿ ಹೊಡೆಯೋದು. ಯಾಕೆ ಒಂದು 100-200 ಮೀಟರ್ ಒಂದೇ ದಿವಸ ಹೊಡೆಯುವಂಥ ಇವರ ಹತ್ರ ಮೆಟೀರಿಯಲ್ ಇಲ್ವಾ? ಯಾಕೆ ಇವರು ಇಂಥವ್ರು ಕಾಂಟ್ರಾಕ್ಟರ್ ತಗೊಳ್ತಾರೆ? ಅಲ್ಲ, ಇವ್ರಿಗೆ ಕೊಟ್ಟವರು ಯಾರು ಕಾಂಟ್ರಾಕ್ಟರ್? ಅದನ್ನು ಪ್ರಶ್ನಿಸಬೇಕಾಗಿದೆ. ಅಂಥ ಇಕ್ವಿಪ್ಮೆಂಟ್ಸ್ ಇಲ್ಲದೆ ಅವರ ಹತ್ರ ಅಂಥ ವಾಹನಗಳು, ಅಂಥ ಟಿಪ್ಪರ್ಗಳು ಇಲ್ಲಿ ಇಡೀ ರಸ್ತೆಯಲ್ಲಿ ಇಲ್ಲಿಂದ ಬೈಪಾಸಿಂದ ನೀವು ಕಡಾರಿವರೆಗೂ ಮಾಳವರೆಗೂ ನೋಡಿದರೆ ಇವರ ಹತ್ರ ಒಂದು 3 ಹಿಟಾಚಿ, 4 ಟಿಪ್ಪರ್ ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಇದೇನಿದ್ರೆ ಗುಣಮಟ್ಟದ ಕೊರತೆ ಮತ್ತು ಕಳಪೆ ಅಂದರೆ ಅಳಿ ಅಲ್ಲ ಮಗಳ ಗಂಡ ಅಂತ ಹೇಳುವಾಗೆ. ಈಗ ಇಲ್ಲಿ ತಾವು ಡಾಮರೀಕರಣದ ಬಗ್ಗೆ ಕೂಡ ತಾವಾಗ ಹೇಳಿದ್ರಿ. ಈಗ ಇಲ್ಲಿ ಜಲ್ಲಿ ಹಾಕಿದ್ದು ಒಂದು ಕಡೆ, ಮತ್ತು ಅಲ್ಲಿ ಡಾಮರ್ ಇದ್ದದ್ರಲ್ಲಿ ಅವರು ಅದರಲ್ಲೇ ಮುಗಿಸಿಬಿಡ್ತಾರೆ ಅಂತ ಅಲ್ಲಿ ಗಮನಿಸ್ಬೋದು ತಾವು. ಈಗ ತಾವು ಈ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡಿ, 2-3 ವರ್ಷದ ಹಿಂದೆ ಇದರ ಮೇಲೆ ಇದಕ್ಕೆ ಡಾಮರ್ ಆಗಿತ್ತು, ಡಾಮರೀಕರಣ ಮರು ಡಾಮರೀಕರಣ ಮಾಡಿದ್ರು. ಆಗ ನೋಡಿ, ಆಗ ಇದ್ದ ಡಾಮರನ್ನು ಹಾಗೆ ಬಿಟ್ಟಿದ್ದಾರೆ. ಇದರ ಓವರ್ಲ್ಯಾಪಿಂಗ್ ಹೇಳ್ತಾರೆ. ಅದರ ಮೇಲೆ ಒಂದು ಆ್ಯಕ್ಚುಲಿ ಓವರ್ಲ್ಯಾಪಿಂಗ್ ಮಾಡಬೇಕಾದ್ರೆ 4 ಇಂಚ್ 6 ಇಂಚ್ ದಪ್ಪ ಡಾಮರ್ ಹಾಕಬೇಕು. ಇದು ಎಷ್ಟು ಇಂಚ್ ಅಂತ ನೀವೇ ಗಮನಿಸ್ಬೋದು. ಅದರ ಮೇಲೆ ಹಾಕಿದ್ದಾರೆ. ಇದು ಒಂದು ಕಡೆ ಅಲ್ಲ, ಇಡೀ ಮಾರ್ಗದ ಒಂದು 4-5 ಕಡೆ ಇದೆ. ಅದು ನಮ್ಮಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿ ಇಟ್ಟಿದ್ದೇವೆ ನಾವು. ಯಾವುದಕ್ಕೂ ಕಾಮಗಾರಿ ಕೊನೆಗೊಳಿಸುವವರೆಗೆ ಕಾಯ್ತಾ ಇದ್ದೇವೆ. ನೋಡಿ, ಏನಾಗಿದೆ, ಮಧ್ಯದಲ್ಲಿ ರೋಡ್ ಸಿಂಕ್ ಆಗಿದೆ. ಈಗ ಅಲ್ಲಿ ನೋಡ್ಬೋದು ನೀವು. ನೋಡಿ, ಜಲ್ಲಿ ಹಾಕಿ ಲೆವೆಲ್ ಮಾಡಿದ್ದಾರೆ. ಅಲ್ಲಿ ಒಂದು ಕಡೆ ಕುಂಟಿಬೈಲಿಗೆ ಹೋದರೆ ಜಲ್ಲಿ ಹಾಕಿ ಲೆವೆಲ್ ಮಾಡಿದ್ದಾರೆ. ಕಾಜರ್ಬೈಲಲ್ಲಿ ಜಲ್ಲಿ ಹಾಕಿ ಲೆವೆಲ್ ಮಾಡಿದ್ದಾರೆ. ಇಲ್ಲಿ ಹಿಂದೂ ರುದ್ರಭೂಮಿ ಇದೆ. ರುದ್ರಭೂಮಿ ಹತ್ರ ನೋಡಿ, ಈ ಸಿಂಕಾದ ರೋಡ್ ಹೀಗೆ ಡೌನ್ ಆಗಿ ಹೋಗ್ತಾ ಇದೆ. ಅಲ್ಲಿ ದೊಡ್ಡ ಗಾಡಿಗಳು ಆರಾಮದಲ್ಲಿ ಹೋಗ್ಬೋದು, ಆದರೆ ಸ್ಕೂಟರ್ನಂಥವರು, 2 ವೀಲರ್ಸ್, ರಿಕ್ಷಾಗಳಿಗೆ ತುಂಬ ತೊಂದರೆ ಆಗ್ತದೆ. ಒಮ್ಮೆಲೆ ಹಾರ್ಕೊಳ್ತವೆ ಗಾಡಿಗಳೆಲ್ಲ. ಇದು ಸಿಮೆಂಟ್ ಬ್ರಿಕ್ಸಿನ ಒಂದು ಅದಕ್ಕೆ ಬೇಕಾದ ಏನು ಸಾಮಗ್ರಿ ಇದೆ ಅದು ಹಾಕಿದ ರೀತಿ ಇದೆ. ಇದು ಕಾಂಕ್ರೀಟ್ ಕಾಮಗಾರಿ ಆಗಿರಲಿಲ್ಲ. ಇದರ ಮೇಲೆ ಲಾರಿ ಹೋದರೆ ಹೇಗಾದ, ಲಾರಿ ಬಿಡಿ, ನಾಳೆ ಕಾರು ಹೋದರೆ ಹೇಗಾದಿತ್ತು ಹೇಳುವಂಥದ್ದು ನಿಮ್ಮ ವಿವೇಚನೆಗೆ ಬಿಟ್ಟ ವಿಚಾರ. ಹಾಗಾಗಿ ನಾವು ನಿಮ್ಮ ಸ್ವಯಂ ಟೈಮ್ಸ್ ಈ ವಿಚಾರವನ್ನು ಸಂಪೂರ್ಣ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆಪಡುತ್ತೆ. ಕಾರ್ಕಳ ಬೈಪಾಸ್ನಿಂದ ಮಾಳ ಗೇಟ್ವರೆಗೆ ಈ ಕಾಮಗಾರಿ ಆಗ್ತಾಯಿದೆ. ಈ ಭಾಗದ ಕಾರ್ಕಳ ಬೈಪಾಸ್ನಿಂದ ಮಾಳದವರೆಗೆ ಈ ರಸ್ತೆ ಇಕ್ಕಲೆಗಳಲ್ಲಿ ಯಾರೆಲ್ಲ ಮನೆಗಳಿವೆ ಅವರಿಗೊಂದು ಇದೊಂದು ಎಚ್ಚರಿಕೆಯ ಕರೆಗಂಟೆ. ನೋಡಿ, ಇಲ್ಲಿ ಕಾಮಗಾರಿ ನೋಡ್ಬೋದು ನೀವು. ಈ ಕಾಮಗಾರಿಯಲ್ಲಿ ಏನಿದೆ ನೋಡಿ, ಏನು ಸ್ಟೀಲ್ ಕಟ್ಟಿದ್ದಾರೆ ಅದು 1 ಫೀಟ್ಗಿಂತ ಜಾಸ್ತಿ ಅಗಲದಲ್ಲಿದೆ. ಅದು ಸ್ಪ್ಯಾನ್ ಮಾಡುವಾಗ ಅದು ಅಷ್ಟೇ ಒಂದು ಲಿಮಿಟ್ ಇದೆ. ಅದಕ್ಕಿಂತ ಲೋಡ್ ಅದು ತಗೊಳ್ಳೋದಿಲ್ಲ. ಮತ್ತು ಬರೀ ಸಫ್ರದ ಕಬ್ಬಿಣವನ್ನು ಹಾಕಿದ್ದಾರೆ. ಅದು ಬಿಟ್ಟು
ಆ ರಾಡ್ಗಳು ಕಾಂಕ್ರೀಟಲ್ಲಿ ಸರಿಯಾಗಿ ಮುಳುಗಲೇ ಇಲ್ಲ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಎರಡೂ ಕಡೆನೂ. ಮತ್ತು ಈ ಕಾಂಕ್ರೀಟಲ್ಲಿ ಸಿಮೆಂಟಿನ ಅಂಶ ತುಂಬ ಕಡಿಮೆ ಇದೆ. ಇದನ್ನು ನಾವು ಈಗ ಪ್ರಯೋಗಾಲಯಕ್ಕೆ ಇದನ್ನು ಕಳಿಸ್ತೇವೆ. ಅದರ ಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ಳಲು ಮುಂದಿನ ಇಲಾಖೆಗಾಗಲಿ ಯಾವ ಅಧಿಕಾರಿಗಳಿಗಾಗಲಿ ನಾವು ಹೇಳ್ತೇವೆ. ನೋಡಿ, ಇದು ಚರಂಡಿಗೆ ಅಳವಡಿಸಲಾದ ತಡೆಗೋಡೆಯ ರೀತಿಯ ಕಾಮಗಾರಿ. ಅದರಲ್ಲಿ ಗಮನಿಸ್ಬೋದು ತಾವು, ಈಗಲೇ ಅದು ಆ ತಡೆಗೋಡೆ ತುಂಡಾಗುವ ಹಂತದಲ್ಲಿದೆ. ರಾಡ್ಗಳು ಮೇಲೆ ಇವೆ. ಇದು ಏನು ವಿಶೇಷ ಇಂಜಿನಿಯರ್ಗಳ ತಂತ್ರಜ್ಞಾನ ಅಂತ ಗೊತ್ತಿಲ್ಲ ನಮಗೆ, ಯಾಕಂದರೆ ನಾವು ಸ್ಥಳೀಯ ಮಟ್ಟದ ಚಾನಲ್ನವರು, ಪತ್ರಿಕೆಯವರು. ಆದರೆ ಇದು ಯಾವ ರೀತಿಯ ಕಾಮಗಾರಿ ಅಂತ ಗೊತ್ತಿಲ್ಲ. ಇದು ಈಗಲೇ ತುಂಡಾಗಲಿಕ್ಕೆ ಹೊರಟಿದೆ. ವೀಕ್ಷಕರೇ ಗಮನಿಸಿ ನೋಡಿ, ಇದು ಚರಂಡಿಗೆ ಅಳವಡಿಸಲಾದ ಸ್ಲ್ಯಾಬ್. ಇದು ಸರಿಗೆಗಳು ಈಗಲೇ ಮೇಲಕ್ಕೆ ಬಂದಿವೆ. ಇದು ಏನು ಅಂತ ನಮಗೂ ಅರ್ಥ ಆಗ್ತಿಲ್ಲ. ಇನ್ನೊಂದೆಡೆ ಅಲ್ಲಿ ತಡೆಗೋಡೆ, ಇಮ್ತಿಯಾಜ್ ಈ ಕಡೆ ತೋರಿಸಿ, ಅಲ್ಲಿ ತಡೆಗೋಡೆ ಇದೆ. ಅಲ್ಲಿ ತಡೆಗೋಡೆ ಅದು ಈಗಲೇ ತುಂಡಾಗುವ ಮಟ್ಟಕ್ಕೆ ಬಂದಿದೆ. ಅದು ತಾವು ಗಮನಿಸಿ ನೋಡಿ, ಇದು ಈಗಲೇ ಕ್ರ್ಯಾಕ್ ಬಿದ್ದಿದೆ. ಇದು ಮುಂದಿನ ದಿನಗಳಲ್ಲಿ ಹೇಗೆ ಅಂತ, ಯಾಕಂದರೆ ಈ ಮನೆಯವರಿಗೆ ನಾಳೆ ಲಾರಿ ಬರಬೇಕು ಈ ಕಡೆ ಅಂತಾದರೆ, ಈ ಮನೆಗಳ ಈ ಇಕ್ಕಲಗಳಿರುವ ಮನೆಗಳಿಗೆ ಲಾರಿ ಬರಬೇಕು ಅಂತಂದರೆ ಬರೋದು ಹೇಗೆ ಹೇಳುವಂಥದ್ದು ಪ್ರಶ್ನೆ. ಹಾಗಾಗಿ ನಾವು ಇದನ್ನು ಜನರಿಗೆ ಇದರ ಅರಿವು ಆಗಬೇಕು ಹೇಳುವ ನಿಟ್ಟಿನಲ್ಲಿ ಈ ಸಂಚಿಕೆಯನ್ನು ರೂಪಿಸಿದ್ದೇವೆ. ವೀಕ್ಷಕರೇ, ನಿಮ್ಮ ಸಮಸ್ಯೆ ಏನಿದ್ರೂ ಕೂಡ ಕಾಮಗಾರಿ ಆಗುವ ಸಂದರ್ಭದಲ್ಲಿ ತಾವು ಹೇಳಿದರೆ ಮಾತ್ರ ಅದು ಪರಿಹಾರ ಕಾಣುತ್ತೆ. ಬಿಟ್ಟರೆ ಕಾಮಗಾರಿ ಆದ ನಂತರ ನೀವು ಏನು ಮಾಡಿದರೂ ಕೂಡ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಆಗಲ್ಲ, ಕಷ್ಟ ಆಗ್ತದೆ. ಹಾಗಾಗಿ ನೋಡಿ, ಈಗ ಸಮಸ್ಯೆಯ ಹಂತದಲ್ಲಿರುವಾಗಲೇ ಜನ ಎದ್ದೇಳಬೇಕು, ಹೋರಾಟಗಾರರು ಕೂಡ ಇತ್ತ ಗಮನ ಹರಿಸಬೇಕು. ಇಲ್ಲದಿದ್ದರೆ ಈ ಕಾಮಗಾರಿ ಪುನಃ ಇದೇ ರೀತಿ ಒಂದು ಗುಣಮಟ್ಟದ ಕೊರತೆ ಅಥವಾ ಕಳಪೆ, ಅಳಿಯಲ್ಲ ಮಗಳ ಗಂಡ, ಈ ರೀತಿ ಇದು ನಿರ್ಮಾಣ ಆಗಿ ಇನ್ನೊಂದು ದಿನ ರಾಷ್ಟ್ರೀಯ ಹೆದ್ದಾರಿಯ ಇಲ್ಲಿ ವಾಹನ ಹೋಗಲಿಕ್ಕೆ ಆರಂಭ ಆದಮೇಲೆ ಇದು ಹಂತ ಹಂತವಾಗಿ ಸಮಸ್ಯೆ ತರಲೂಬಹುದು. ಹಾಗಾಗಿ ಇದು ನಿಮ್ಮ ಸ್ವಯಂ ಟೈಮ್ಸ್ ನಿಮ್ಮನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ನಿಮ್ಮನ್ನು ಎಚ್ಚರಿಸ್ತಾ ಇದೆ. ಇದು ಸ್ವಯಂ ಟೈಮ್ಸ್ ವಿಶೇಷ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.